ಜಗಜ್ಯೋತಿ ಬಸವಣ್ಣ ನಾನು ಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜುಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತರಿಗೆ ಎಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಬುದ್ಧಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನೋಡು ನೋಡಿಲ್ಲಿ ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯು ಎಂದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯು ಎಂದು. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದಿತ್ತು. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದಾದಿತ್ತು. ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನದಿಯ ಕಲಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಕಾನನಕ್ಕೆ ಗಾನವಿಯ ಕಲಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ಅಂದರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂದು ಆದ ಶರಣ. ಅಂದರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂದು ಆದ ಶರಣ. ಅವರನ್ನು ದಿಕ್ಕಿ ಮುತ್ತನ್ನು ಸೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ. ಭಾರತ ಮಾತೆಗೆ ಹಾರವನ್ನು ಹಾಕಿದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ದಾನದಲ್ಲಿ ಧ್ಯಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣದರು. ದಾನದಲ್ಲಿ ಧ್ಯಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ಸೇವೆಯಲ್ಲಿ ದೇವರನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಸೇವೆಯಲ್ಲಿ ಜಗವನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಮುದ್ದಾನ ಶ್ರೀಗಳು ಕೆತ್ತಿದ ಮೂರ್ತಿ, ಉಳಾದ ಬಾಳನ್ನು ಬೆಳಗಿತು ಜ್ಯೋತಿ. ಉದ್ದಾನ ಶ್ರೀಗಳು ಕೆತ್ತಿದ ಮೂರ್ತಿ, ಇರುಳಾದ ಬಾಳನ್ನು ಬೆಳಗಿತು ಜ್ಯೋತಿ. ಪದಗಳಿಗೆ
ನಿಲುಕದ ಸಾಧಕ ನೀನು ನಿನಗಾಗಿ ಬರೆದದ್ದು ಶೂನ್ಯ ನಾನು ನಿನಗಾಗಿ ಬರೆದದ್ದು ಶೂನ್ಯ ನಾನು ನಿನಗಾಗಿ ಬರೆದದ್ದು ಶೂನ್ಯ ನಾನು ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕದ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಕಿ ವಿಶ್ವಗುರುಶಿವರ ಭಕ್ತರು ಕಣ್ಣಿಗೆ ಕಾಣುವ ಆತ್ಮೀಯನಾಗಿದ್ದೆ ಅಂತ ತಮ್ಮಂದ ಹೇಳ್ಕೊಳ್ಳೋಕೆ ನನಗೂ ಕೂಡ ಸಂತೋಷವಾಗುತ್ತೆ. ನಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು ಹಿಂದೆ ನಾವು ಬಸವಣ್ಣವ್ರು ನೋಡಿರಲಿಲ್ಲ, ಆದರೆ ಪರಮ ಪೂಜ್ಯ ಶ್ರೀಗಳ ಜೊತೆ ಒಡನಾಟ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಅವರು ಗ್ರಾಮೀಣ ಬಸವ ಜಯಂತಿಗೆ ಬಂದು ನಾಟಕದಲ್ಲಿ ಕುಳಿತುಕೊಳ್ಳೋರು. ಇಡೀ ರಾತ್ರಿ ನಾಟಕವನ್ನು ನೋಡೋದಲ್ಲದೆ ಅವರ ಪ್ರವಚನ ಹೇಗಿತ್ತು ಅಂತ ಹೇಳಿದ್ರೆ ಹಿಂದಿನ ಪ್ರಶಸ್ತ ಮತ್ತು ಮುಂದಿನ ವಿಷಯಗಳ ಬಗ್ಗೆ ಪ್ರಚಲಿತವಾದಂಥ ವಿಷಯಗಳನ್ನು ಚರ್ಚೆ ಮಾಡೋದ್ರಲ್ಲಿ ಅವರು ಎಷ್ಟು ವಿದ್ವಾಂಸರಾಗಿದ್ರು ಅನ್ನೋದನ್ನು ನೋಡಿದಾಗ ನಾವು ತ್ರಿವಿಧ ದಾಸೋಹಿಗಳು ಅನ್ನೋದು, ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ 18,000 ಮಕ್ಕಳು ಒಂದ್ಸಾರಿ, ಒಂದಲ್ಲ ಎರಡಲ್ಲ, ಒಂದು ಬಾರಿಗೆ ಅಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ದಾಸೋಹವನ್ನು ಕೊಡ್ತಾ ಇದ್ದಂಥ ಆ ಪರಮ ಪೂಜ್ಯರು ನಾನು ಒಡನಾಡಿ ಅವರೊಂದ್ಸಾರಿ ಒಂದು ಜವಾಬ್ದಾರಿ ಕೊಟ್ಟರು. ಮಹಿಳಾ ಕಾಲೇಜ್ ಏನಿದೆ ತುಮಕೂರಿನಲ್ಲಿ, ಆ ಕಾಲೇಜಿನ ಜಾಗ ಬೇರೆಯವರು ಒಡೆಯಕ್ಕೆ ಮಾಡಿದರು, ಅದನ್ನು ಮಠಕ್ಕೆ ಮಾಡಿಕೊಡ್ಬೇಕಪ್ಪ ಅಂತ ಕೇಳಿದಾಗ ನಾನು ಬಹಳ ಒಂದು ಶ್ರಮ ವಹಿಸಿ ವೀರಪ್ಪ ಮೊಯ್ಲಿಯವರ ಕ್ಯಾಬಿನೆಟ್ನಲ್ಲಿ ಆ ಜಾಗವನ್ನು ಮಠಕ್ಕೆ ಉಳಿಸ್ಕೊಟ್ಟಂತ ಹೇಳಿದೆ ವೆಂಕಟೇಶ್ಗೌಡರು ಹೇಳಿದೆ ಆಯ್ತು. ಆ ಒಂದು ಜಾಗ ಉಳಿಸಿದ್ದಕ್ಕಾಗಿ ನಾನು ಆ ಮಠಕ್ಕೆ ನೀಡಿದಂಥ ಒಂದು ನನ್ನ ಶ್ರಮದ ಫಲ ಅಂತ ನಾನು ಇವತ್ತು ಕೂಡ ನಾವೆಲ್ಲ ಹೇಳ್ತೇವೆ, ಮಹಿಳೆ ಒಂದು ಕಲಿತರೆ ಶಾಲೆ ಒಂದು ತಗಲಿ ಅಂತ ಹೇಳಿ. ಅದು ಬಹಳ ದೊಡ್ಡದಾಗಿ ಆ ಒಂದು ವಿದ್ಯಾರ್ಥಿ ನಡೀತಾ ಇದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತದೆ. ನಮ್ಮ ತಾಲೂಕಿನಲ್ಲಿ ಯಾವುದೇ ವಿಷಯ ನೀಡಿದ್ರು ನಾವು ಮೊದಲಾಗಿ ಕೇಳ್ಕೊಳ್ತಾ ಇದ್ದಿದ್ದು ಪರಮ ಪೂಜ್ಯ ಶ್ರೀಗಳಿದೆ. ಅಷ್ಟು ಒಡನಾಟ ನನಗಿತ್ತು. ಒಂದಂತೂ ಸತ್ಯ, ಅವರ ಚಿಂತನೆಗಳು ಹೇಗಿರೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಊರಪ್ಪ ಜಾತ್ರೆಗಳು ಜಾಸ್ತಿ, ಆದರೆ ದನಗಳ ಜಾತ್ರೆ ಇಡೀ ನಮ್ಮ ಭಾಗದಲ್ಲಿ ಸಿದ್ಧಗಂಗಾ ಜಾತ್ರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಜಾತ್ರೆ. ಆ ಜಾತ್ರೆಯಲ್ಲಿ ಅವರು ಬೆಳಗ್ಗಿಂದ ಸಂಜೆವರೆಗೂ ಆ ರೈತರಿಗೆ ಏನು ಸಹಾಯ ಆಗಬೇಕು, ಆ ರಾಸುಗಳಿಗೆ ಏನು ಸಹಾಯ ಆಗಬೇಕು ಅಂತ ವೈಯಕ್ತಿಕವಾಗಿ ಬಂದು ಪರಿಶೀಲನೆ ಮಾಡೋದು ನೋಡಿದಾಗ ನನಗೆ ಹೆಮ್ಮೆ ಆಗೋದು. ಅದ್ರ ಜೊತೆಗೆ ಅವರು ಎಕ್ಸಿಬಿಷನ್ ಮಾಡಿಸೋರು, ರೈತಾಪಿ ದಿನಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆ ವಸ್ತುಗಳ ಬಗ್ಗೆ ಒಂದು ಎಕ್ಸಿಬಿಷನ್ ಅನ್ನು ಕಂಡು ಬಾರಿಸಿದಂಥ ಕೀರ್ತಿ ಪರಮ ಪೂಜ್ಯ ಶ್ರೀಗಳು ಇದ್ರು. ಈಗ ತಾನೇ ಮಾತಾಡ್ತಾ ಇದ್ರು. ಬಿಜಾಪುರದಲ್ಲಿ ವಚನ ಪಿತಾಮಹ ಹಳಕಟ್ಟಿ ಸಂಶೋಧನಾ ಕೇಂದ್ರದ ಉದ್ಘಾಟನೆ ಇತ್ತು. ಅವಾಗ ಪರಮ ಪೂಜ್ಯರಿಗೆ ಸುಮಾರು 96 ವರ್ಷ. ಅವಾಗ ಅವರು ಉದ್ಘಾಟನೆಗೆ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಸಾವಿರಾರು ಜನರ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಅವರು ಇರಾಕ್ ಮತ್ತು ಅಮೆರಿಕದ್ದು ಇರಾನ್ ಯುದ್ಧ ನಡೀತಾ ಇತ್ತು. ಜಾರ್ಜ್ ಬುಷ್ ಮತ್ತು ಸದ್ದಾಂ ಹುಸೇನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗತಿಕವಾಗಿ ಸದ್ದು ಮಾಡಿತ್ತು. ಹಳಕಟ್ಟಿ ಸಂಶೋಧನಾ ಕೇಂದ್ರದ ಉದ್ಘಾಟನೆಗೆ ಬಂದು ಅವರು ಕೇವಲ ವಚನ ಸಾಹಿತ್ಯ ಅಥವಾ ಬಸವಾದಿ ಶರಣರ ಬಗ್ಗೆ ಮಾತನಾಡಿ ಮುಗಿಸಬಹುದಾಗಿತ್ತು. ಆದರೆ 96 ವರ್ಷದ ಶ್ರೀಗಳು ಆ ಸಂದರ್ಭದಲ್ಲಿ ಮಾತನಾಡಿದ್ದೇನು ಅಂತಂದ್ರೆ, ಜಾಗತಿಕ ಶಾಂತಿ, ಯುದ್ಧದಿಂದ ಎಷ್ಟು ಅಶಾಂತಿ ಉಂಟಾಗ್ತದೆ, ಮಾನವ ಕುಲದ ಮೇಲೆ ಏನೇನು ದುಷ್ಪರಿಣಾಮಗಳಾಗ್ತವೆ ಅಂತಕ್ಕಂಥ ವಿಚಾರವನ್ನ 96ನೇ ವಯಸ್ಸಿನಲ್ಲಿ ಶ್ರೀಗಳು ಮಾತನಾಡಿದ್ದು ನನಗಿನ್ನೂ ನೆನಪಿದೆ. ಅಂದರೆ ಅವರು ಪ್ರಚಲಿತ ವಿದ್ಯಮಾನಗಳಿಗೆ ಶ್ರೀಗಳು ಎಷ್ಟು ಸ್ಪಂದನೆಯನ್ನ ಮಾಡ್ತಾ ಇದ್ರು ಅಂತದಕ್ಕೆ ಒಂದು ಉದಾಹರಣೆಯನ್ನ ಈ ಸಂದರ್ಭದಲ್ಲಿ ಶ್ರೀಗಳನ್ನ ನೆನಪಿಸ್ಕೊಳ್ತೇವೆ. ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನ ಪ್ರಕಟಣೆ ಮಾಡಿ ಅದನ್ನ ಲೋಕಾರ್ಪಣೆಗೆ ಶ್ರೀಗಳನ್ನ ಕರೆದಿದ್ದೀವಿ.
ಅಷ್ಟೊತ್ತಿಗೆ ಅವ್ರಿಗೆ 102, 103 ವರ್ಷ ಆಗಿತ್ತು. ತುಮಕೂರಿಂದ ಬಿಜಾಪುರವರೆಗೂ ಪ್ರಯಾಣ ತೊಂದರೆ ಆಗ್ತದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರು ಬಂದಿರಲಿಲ್ಲ. ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಬೆಳ್ಳಿಯ ಸುಮಾರು 1 ಫೂಟ್ ಎತ್ತರದ ಒಂದು ಬಸವಣ್ಣನ ಇಷ್ಟಲಿಂಗವನ್ನ ಪೂಜಿಸ್ತಕ್ಕಂಥ ಒಂದು ಮೂರ್ತಿಯನ್ನ ಮಾಡಿಸಿ ಇಟ್ಟಿದ್ದೀವಿ. ಶ್ರೀಗಳು ಅವತ್ತು ಕಾರ್ಯಕ್ರಮ ಬರ್ಲಕ್ಕೆ ಅದನ್ನೇ ನಮ್ಮ ಹತ್ರನೇ ಉಳಿದಿತ್ತು. ಸುಮಾರು 2 ವರ್ಷ ಹಾಗೆ ಉಳಿತದೆ. ಇನ್ನೊಂದ್ಸಲ ಬಂದಾಗ ಕೊಟ್ರಾಯ್ತು ಅಂತ ಕೊಡ್ಲಿಕ್ಕೆ ಆಗ್ಲಿಲ್ಲ. ಒಂದ್ಸಲ ಸನ್ಮಾನ್ಯ ಎಂ ಬಿ ಪಾಟೀಲ್ ಇಲ್ಲ ಎಷ್ಟು ದಿನ ಇದ್ರೆ ಇಟ್ಕೊಂಡು ಕೊಡೋದು, ನಾವೇ ಮಠಕ್ಕೆ ಹೋಗಿ ಶ್ರೀಗಳಿಗೆ ಕೊಟ್ರಾಯ್ತು ಅಂತ ಹೇಳಿ ಒಂದಿನ ಸಂಜೆ ಮಠಕ್ಕೆ ಬಂದು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇತ್ತು ಅಲ್ಲೇ. ಅದನ್ನು ಮುಗಿಸ್ಕೊಂಡು ಶ್ರೀಗಳಿಗೆ ಹೋಗಿ ಸಾಯಂಕಾಲ ಪ್ರೇಯರ್ನ ಸಮಯದಲ್ಲಿ ಹೋಗಿ ಆ ಮೂರ್ತಿಯನ್ನ, ಬಸವಣ್ಣನ ಬೆಳ್ಳಿಯ ಮೂರ್ತಿಯನ್ನ ಕೊಟ್ವಿ. ಅವಾಗ ಅವರು ಎಷ್ಟು ಭಾವುಕರಾದರು ಅಂತಂದ್ರೆ, ಬಸವಣ್ಣ ನೆನಪಿಸ್ಕೊಂಡು, ಕೂಡಲ ಸಂಗಮವನ್ನ ನೆನಪಿಸ್ಕೊಂಡು, ಬಸವನ ಬಾಗೇವಾಡಿಯನ್ನ ನೆನಪಿಸ್ಕೊಂಡು, ಬಿಜಾಪುರವನ್ನ ನೆನಪಿಸ್ಕೊಂಡು, ಮತ್ತು BLD ಸಂಸ್ಥೆ, ಅಲ್ಲಿ ಶಿಕ್ಷಣ ಸಂಸ್ಥೆ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅದೆಲ್ಲವನ್ನೂ ನೆನಪು ಮಾಡಿಕೊಂಡು ಅವರು ಮಾತನಾಡಿದ್ದು 102, 103 ವರ್ಷದ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಬಹಳ ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಡ್ತೇನೆ. 2 ಸಿನಿಮಾ ನಾನು ಮಠದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಸ್ವಾಮೀಜಿಗಳು ಸಂತೋಷ ಮಾಡ್ಕೊಂಡಿದ್ರು. ಹೆಚ್ಚುಕೊಂಡು ಮೊದಲನೇ ಸಿನಿಮಾ ಒಂದು 4 ದಿವಸ ಮಠದಲ್ಲೇ ಶೂಟ್ ಮಾಡಿದ್ರು ನಾವು, ಒಂದಾಕಿನಿ ಅನ್ನೋ ಸಿನಿಮಾನ. ಅದು ಈ ಒಂದು ಹಾಡಿನ ಸಂದರ್ಭದಲ್ಲಿ ಬರ್ತಾ ಇತ್ತದು. 2ನೇ ಸತಿ ಅಲೆಮಾರಿ ಸಿನಿಮಾ ಮಾಡಬೇಕಾದ್ರೂ ಅವರು ಮಠದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ರು, ಯಾವುದೇ ಅಪೇಕ್ಷೆ ಇದೆ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಈ ಒಂದು ದಿವಸನ ಶಾಶ್ವತವಾಗಿ ನೆನಪನ್ನು ಉಳಿಬೇಕು, ಆ ಥರ ಮಾಡಬೇಕು ಅಂತ ನಾನು ನಮ್ಮ ವೆಂಕಟೇಶ್ ಗೌಡರಿಗೆ, ನಮ್ಮ ಕ್ರಾಂತಿರಾಜ್ಗೆ, ಪಾಲನೇತರ ಸಾಹೇಬ್ರಿಗೆ ಕೇಳ್ಕೊಳ್ತೀನಿ. ಮತ್ತೆ ಅದೇ ಮಾತು, ಅದೇ ಕಥೆ, ಅದೇ ಪುಸ್ತಕ, ಅದೇ ಬರಹ, ಅದೇ ವಚನ ಆಗಬಾರ್ದು. ಇದು ಶಾಶ್ವತವಾಗಿ ಎಲ್ಲ ಈಗಿನ ಕಾಲದ ಕೆಳಗನೆ ಮಕ್ಕಳು ಕೂಡ ಅದು ಸೇರ್ಪಡೆ ಆಗಬೇಕು. ಆ ಥರ ಒಂದು ನೆನಪನ್ನು ಏನೋ ಒಂದು ಮಾಡಿ. ಯಾಕಂದ್ರೆ ಏಪ್ರಿಲ್ 1ನೇ ತಾರೀಕು ಬರುತ್ತೆ, ಮತ್ತೆ ಪೆಂಡಾಲು, ಮತ್ತೆ ಹಾರ, ಮತ್ತೆ ತುರಾಯಿ, ಮತ್ತೆ ಶಾಲು, ಮತ್ತೆ ಪೇಟ. ಅದನ್ನ ಬಿಟ್ಟು ಯಾವ್ದಾದ್ರು ಬೇರೆ ಒಂದು ಉದ್ದೇಶ. ಕಾರಣ ಏನಂದ್ರೆ, ಇವತ್ತಿನ ದಿವಸ ಸ್ವಾಮೀಜಿ ಹೇಳಿ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ನಾವು ಉದಾಹರಣೆಗೆ ನೋಡಿ, ಜಗತ್ನ ಬೆಳಗ್ಗೆ ಸೂರ್ಯ ಬೆಳಗ್ತಾನೆ, ರಾತ್ರಿ ಹೊತ್ತು ಚಂದ್ರ ಬೆಳಗ್ತಾನೆ. ನಾವು ಮಾನವರು ಏನ್ ಮಾಡ್ತೀವಿ, ಅಟ್ಲೀಸ್ಟ್ ಕತ್ಲೆ ಮನೆಯಲ್ಲಿ ಮೊಂಬತ್ತಿ ಹಚ್ಚಿದಾಗ ಆ ಪ್ರದೇಶ ಎಷ್ಟು ಪ್ರಕಾಶಮಾನವಾಗಿ ಇರುತ್ತೋ, ನಾವೊಬ್ಬರು ಬಾಳಲ್ಲಿ ಪ್ರವೇಶ ಮಾಡಿ ಅಟ್ಲೀಸ್ಟ್ ಆ ಮೊಂಬತ್ತಿ ಎಷ್ಟಾದ್ರೂ ಬೆಳಕು ಕೊಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಮನವಿ ಏನು ಅಂದರೆ, ಈ ಸಂದರ್ಭದಲ್ಲಿ ಯಾರಿಗಾರು ಒಬ್ಬರಿಗೆ ಅಂಗವಿಕಲರಿಗೋ, ಅಶಕ್ತರಿಗೋ, ಅಸಹಾಯಕರಿಗೋ, ಅಥವಾ ಈ ನೇತ್ರದಾನ ಕಣ್ಣಿಲ್ದಂಥವ್ರಿಗೋ ಈ ಒಂದು ಸ್ವಾಮೀಜಿ ಹೆಸರು ಹೇಳಿ ಒಂದು 10 ಜನಕ್ಕೆ, ನಾವು 100 ಜನಕ್ಕೆ ಸಹಾಯ ಮಾಡಲ್ಲ, 1,00,000 ಜನ ಸಹಾಯ ಮಾಡೋದು ಬೇಡ, ಒಂದು 10 ಜನಕ್ಕೆ ಆಶ್ರಯಾಗಿ ಬಂದರೆ ಈ ದಿನ ಒಂದು ನೆನಪಾಗಿ ಉಳಿಯುತ್ತೆ. ಅದಕ್ಕೆ ಸಹಾಯ ಮಾಡೋಕೆ ಭಾಳ ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ಅದಕ್ಕೆ ನಾನು ಮನವಿಯನ್ನು ದಯವಿಟ್ಟು, ಯಾಕಂದ್ರೆ ಈಗ ಮುಗಿದೋಯ್ತು, ಮಾತಾಡ್ತಾರೆ, ಚಪ್ಪಾಳೆ ತಡ್ತಾರೆ, ಎಲ್ಲ ಹೋಗ್ತಾರೆ, ಅವ್ರು ಚೆನ್ನಾಗಿ ಮಾತಾಡಿದ್ರು, ಇವ್ರು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಆಗಬಾರ್ದು. ಈ ನೆನಪಿನಲ್ಲಿ ತುಂಬ ಯಾರಾದ್ರು, ತುಂಬ ಅಶಕ್ತರಿಗೆ ಯಾರಾದ್ರು ಇದ್ದಂಥವ್ರಿಗೆ ಒಂದು ಆಶ್ರಯಾಗಿ ನಿಂತ್ಕೊಂಡ್ರೆ ಈ ಒಂದು ಸ್ವಾಮೀಜಿ ಹೆಸರು ಶಾಶ್ವತ ಒಂದು ನೆನಪಲ್ಲಿ ಉಳಿತದೆ. ಅವತ್ತು ಅವರು ಸಾಧನೆ ಮಾಡಿದ್ದಕ್ಕೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ತಾ ಇರೋದು. ಅದಕ್ಕೆ ಈ ಒಂದು ಸಂಸ್ಥೆ ಎಲ್ಲೂ ಇಲ್ಲ. ನಾವು ರೇವಣ್ಣ ಸಾಹೇಬ್ರು ಹೇಳಿದ್ರು, ಈ ಥರ ನಿಂತಿರೋದು ಸ್ವಾಮೀಜಿ ಎಲ್ಲೂ ಇಲ್ಲ ಅಂತ. ಬಟ್ ಯಾವುದೇ ಇದ್ರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ನಾವು ಒಂದು ಅಷ್ಟು ತುಂಬ ಸಹಾಯ ಮಾಡೋದು, ಒಂದು ನೆನಪಲ್ಲಿ ಉಳಿಯುವಂಥ ಒಂದು ಕೆಲಸ ಮಾಡಿದ್ರೆ ಈ ಒಂದು ಸಂಸ್ಥೆ ಏನು ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟ್ ಇದೆಯೋ, ನಮ್ಮ ಬಾಲ್ಯತರ ಸಾರ್ಗಾಗಲಿ, ನಮ್ಮ ಕ್ರಾಂತಿರಾಜರಾಗಲಿ, ಮುಖ್ಯವಾಗಿ ವೆಂಕಟೇಶ್ ಗೌಡರಾಗಲಿ, ಈ ನೆನಪಲ್ಲಿ ಮುಂದಿನ ದಿನಗಳಲ್ಲಿ, ನೆಕ್ಸ್ಟ್ ಮುಂದಿನ ವರ್ಷ ಏಪ್ರಿಲ್ ತಿಂಗಳಲ್ಲಿ 10 ಜನ ಆಯ್ಕೆ ಮಾಡ್ಕೊಳ್ಳಿ. ಇವನ್ ಪೂಜೆ ಮಾಡಿ ಮರದೊಳಗಡೆ ಬರ್ತಾ ಇದ್ರಂತೆ. ಅವ್ರು ಹೇಳ್ತಿದ್ದಿಷ್ಟೇ, ನಾವು ಯಾರು ಅಂಗವಿಕಲರು ಕುರುಡರು ಅವ್ರ ಸೇವೆ ಮಾಡಿ, ಅಲ್ಲಿ ದೇವ್ರು ಇರ್ತಾರೆ, ಅದು ನಾವು ದೇವ್ರ ಸೇವೆ ಮಾಡ್ದಂಗೆ ನಾವು. ಮತ್ತೆ ಅವರಲ್ಲಿ ಇದ್ದು ಎಲ್ಲರೂ ವಿದ್ಯಾವಂತರಾಗಬೇಕು, ಜಾತಿ ಭೇದ ಅನ್ನೋದು ಮರಿಬೇಕು, ನಾವೆಲ್ಲ ಸ್ನೇಹ ಭಾವನೆಯಿಂದ ಇರಬೇಕು ಅಂತ ಅವರ ಮೂಲ ಉದ್ದೇಶ. ನಾವೆಲ್ಲ ಅದನ್ನ ಅಳವಡಿಸ್ಕೊಳ್ಳೋಣ, ಅದನ್ನ ಪಾಲನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಮ್ಗೆ ಕರೆದಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಪಾಲನೆಯವರಿಗೆ ತುಂಬ ಅಭಿನಂದನೆ. ಸ್ವಾಮಿಗಳನ್ನ ಕಳೆದ 50 ವರ್ಷಗಳ ಹಿಂದೆ ನಾನು ಮಠಕ್ಕೆ ಹೋದಾಗ, ಮೊದಲನೇ ದಿನ ನಾನು ಮಠಕ್ಕೆ ಹೋದಾಗ ಆದಂಥ ಒಂದು ಸಣ್ಣ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 50 ವರ್ಷಗಳ ಹಿಂದೆ, 52 ಆಯಿತು, ಹೋದಾಗ ಅದು ಇನ್ನೂ ಈ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಬೆಳೆದಿರಲಿಲ್ಲ. ಆದರೆ ಪರಮ ಪೂಜ್ಯರು ಒಂದೊಂದು ಹೆಜ್ಜೆ ಹಾಕ್ತಾ ಇದ್ದರೂ ಕೂಡ ನಾನು ಲಾರಿಯಲ್ಲಿ ನೆಲಮಂಗಲದಿಂದ, ಮೂಲಿಂದ ಲಾರಿಯಲ್ಲಿ ಹೋದೆ. ಕ್ಯಾತ್ಸಂದ್ರಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ನನ್ನ ಮಠ ಕಾಣಿಸ್ತಾ ಇತ್ತು, ಕಾಯಿಕೋವಿ ಕೈಲಾಸ ಅಂತ. ಆ ಬೆಟ್ಟದ ಮೇಲ್ಗಡೆ ಜನ ಹೋಗ್ತಾ ಇದ್ರು, ಬರ್ತಾ ಇದ್ರು. ನಾನು ಹೋಗಿ ಸ್ವಲ್ಪ ನಿಂತ್ಕೊಂಡು ಹೀಗೆ ಸ್ವಲ್ಪ ಮೂಕ ವಿಸ್ಮಿತನಾದೆ. ಮೊದಲನೇ ಸಾರಿಗೆ ಮಠಕ್ಕೆ ನಾನು ಆ ಹೆಜ್ಜೆ ಇಟ್ಟಿದ್ದು.
ಅಲ್ಲಿ ಸ್ವಾಮಿಗಳು ಎಡಭಾಗದಲ್ಲಿ ಕೂತ್ಕೊಂಡು ತಾಯಿತ ಕಟ್ತಾ ಇದ್ರು. ಮಕ್ಕಳು ಬಂದಾಗ ಇವರಿಗೆಲ್ಲ ವಿಭೂತಿ ಕೊಡ್ತಾ ಇದ್ರು. ನಾನು ಮೂಲಗಳು ನಿಂತ್ಕೊಂಡು ಸುಮ್ಮನೆ ಹೀಗೆ ನೋಡ್ತಾ ಇದ್ದೆ. ನೋಡಿದಾಗೆಲ್ಲ ನಾನೇನೋ ಒಂದು ನನ್ನ ಮನಸ್ಸಿನಲ್ಲಿ ಅದೇನು ವಿಶೇಷವಾದಂಥ ಒಂದು ಅನುಭವ. ಆಮೇಲೆ ಅಲ್ಲಿಂದ ಇಳಿದ್ಬಿಟ್ಟು ಸೀದಾ ಅವರು ಒಳಗೆ ಹೋದರು. ಆಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡೆ. ನಂತರ ಏನು ಬೇಕು ಅಂತ ಯಾರೊಬ್ರು ಕೇಳಿದ್ರು. ಇಲ್ಲ, ಸ್ವಾಮಿಗಳವ್ರನ್ನ ಭೇಟಿ ನೋಡಬೇಕು, ದರ್ಶನ ಮಾಡಿ ನಾನಿಲ್ಲಿ ಕನ್ನಡ ಪಂಡಿತಿಗೆ ಪ್ರವೇಶ ಬೇಕು ಅಂತ. ಆಮೇಲೆ ಹೋದೆ, ನಾನು ಒಳಗಡೆ ಬಿಟ್ಟರು. ಒಳಗೆ ಹೋದೆ. ನಾನು ನೋಡಿದ್ರು, ಮುಖ ಎತ್ತಿ ಏನೇನು ಅಂದರು. ನಾನು ಹೀಗಿಲ್ಲಿ ಕನ್ನಡ ಪಂಡಿತ್ ಓದೋದು ಬರ್ತಾ ಬಂದಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಟ್ರೆ ಓದ್ತೀನಿ. ಯಾವ ನಿಂದು? ನಾನು ಹೀಗೆ ಹೇಳಿದೆ, ನಾನು ನೆಲಮಂಗಲದ ಹತ್ರ ತಮ್ಮ ಜನ್ಮಸ್ಥಾನದ ವೀರಾಪುರದ ಸಮೀಪ, ಅದು ಮಾಗಡಿ ತಾಲೂಕು ಮತ್ತು ನೆಲಮಂಗಲ ತಾಲೂಕು ನಡುವೆ ಇರೋದು. ಓಹೋ, ಅಲ್ಲಿನ ಬಗ್ಗೆ ಏನು ಮಾಡ್ತೀನಿ ಅಂತಂದರು. ಏನು ಬುದ್ಧಿ, ನಾನು ಇಷ್ಟೆಲ್ಲ ಆಗಿದೆ, ಕನ್ನಡ ಪಂಡಿತ್ ಮಾಡಬೇಕು ಅಂತ. ಸರಿ ಹೇಳ್ತೀನಿ ಇದು ಅಂತೇಳಿ ಆಮೇಲೆ ಯಾರೊಬ್ಬರಿಗೆ ಹೇಳಿದ್ರು, ಒಬ್ಬರ ಹತ್ರ ಕಳಿಸ್ಕೊಟ್ರು. ಅಲ್ಲಿಂದ ಹೀಗೆ ನಾನು ಮೊದಲನೇ ಸರಿಗೆ ಸ್ವಾಮಿಗಳ ಹತ್ರ ಹೋದಾಗ ಪ್ರತಿಯೊಂದು ಕೂಡ ಅವರು ವಿಚಾರಿಸೋರು. ಎಷ್ಟು ಜನ ತುಂಬಿದ್ರು ಕೂಡ ಅವು ಎಲ್ಲಿಂದ ಬಂದೆ, ಯಾತಕ್ಕೆ ಬಂದಿದ್ಯಾ, ಏನಕ್ಕೆ, ಏನೇನು ಉದ್ದೇಶ, ಅಷ್ಟನ್ನು ಅವ್ರು ಒಬ್ಬರೇ ಕೇಳ್ತಾ ಇದ್ರಲ್ಲ. ನನಗೆ ಬಹುಶಃ ನನ್ನ ಕಾಲದಲ್ಲಿ ನಾನು ಯಾವ ಸ್ವಾಮಿಗಳಲ್ಲೂ ಇಷ್ಟು ಅವರ ಹಿಂದೆ ಅವರ ಪರಿಸ್ಥಿತಿ ಏನು, ಅವನ ಆರ್ಥಿಕ ಪರಿಸ್ಥಿತಿ ಏನು, ಅವನ ಸಾಮಾಜಿಕ ಪರಿಸ್ಥಿತಿ ಏನು, ಅವರ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ ಇತ್ಯಾದಿಗಳೆಲ್ಲ ಸ್ವಾಮಿಗಳು ಕೇಳ್ತಾ ಇದ್ರು. ನನಗೆ ಮೊದಲನೇ ಸಾರಿಗಾದ ಇದು ಅನುಭವ ಬಹಳ ವಿಶೇಷವಾದ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಹೇಳ್ತೀನಿ ಅಂದರು. ಓದ್ಬೇಕು ಸ್ವಾಮೀಜಿ ಅಷ್ಟೇ. ಆಗಲಿ ಅಂದರು. ಆಮೇಲೆ ಕೊನೆಗೆ ಅದು ಮುಂದೆ ನಾನು ಅಲ್ಲಿ ಮಠದ ವಿದ್ಯಾರ್ಥಿ ಆದೆ. 5 ವರ್ಷಗಳ ಕಾಲ ಇದ್ದೆ. 5 ವರ್ಷ ಕೂಡ ನನ್ನಲ್ಲಿ ಮೊದಲು ಹೇಳೋದು ಬರೀ ವಿದ್ಯಾದಾನ ಮಾಡಿದ್ದಲ್ಲ, ಪ್ರತಿಯೊಬ್ಬರಿಗೂ ಸಂಸ್ಕಾರ ಕೊಡ್ತಾ ಇದ್ರು. ಅವರವ್ರ ರೀತಿಗಳಲ್ಲಿ ಸಂಸ್ಕಾರ ಕೊಡ್ತಾ ಇದ್ರು. ಅವ್ರು ಯಾವ್ಯಾವುದೋ ಒಬ್ಬೊಬ್ಬರಿಗೆ ಒಬ್ಬೊಂದೊಂದು ರೀತಿ ಶಕ್ತಿ ಸಾಮರ್ಥ್ಯಗಳಿರೋದು. ಅಂಥಂಥ ಶಕ್ತಿ ಸಾಮರ್ಥ್ಯ ಯಾರ್ಯಾರಿಗಿದೆಯೋ ಅಂಥವ್ರಿಗೆ ಅದೇ ರೀತಿಯಲ್ಲಿ ಅವರು ಕೊಡೋರು. ನಾನು ಕನ್ನಡ ಪಂಡಿತ್ನಲ್ಲಿ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದೆ ನಾನು. ಆಮೇಲೆ ಚೆನ್ನಾಗಿ ಓದ್ತಾ ಇದ್ದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಮುಗಿದು ಹೋದ್ಮೇಲೆ ಇನ್ನು ಹೊರಡಬೇಕು, ಟ್ರಂಕ್ ಹೊತ್ಕೊಂಡು ಹೊರಡಬೇಕು. ಆವಾಗ ಕೊನೆಯ ದಿನದಲ್ಲಿ ಹೋಗಿ ಸ್ವಾಮೀಜಿ ನಿಮ್ಮ ಆಶೀರ್ವಾದ ಬೇಕು ಅಂದರೆ, ಆಮೇಲೆ ಅವರು ಒಂದು ವಚನದ ಒಂದು ಸಂಗ್ರಹ ಇತ್ತು. ಆಮೇಲೆ ಬಸವೇಶ್ವರರು ಒಂದು ಪುಸ್ತಕ ಮಾಡಿದರು. ಅದೆರಡು ಪುಸ್ತಕ ಕೈ ಕೊಟ್ಬಿಟ್ಟು ಒಳ್ಳೇದಾಗಲಿ ಹೋಗು ಮುಂದೆ ಏನು ಮಾಡ್ತೀಯ ಅಂದರು. ಗೊತ್ತಿಲ್ಲ ಸ್ವಾಮೀಜಿ, ಹೋಗ್ತಾ ಇದ್ದೀನಿ ಅಷ್ಟೇ ಅಂದರು. ಒಳ್ಳೇದಾಗುತ್ತೆ ಅಂದರು. ಅವ್ರು ಏನು ಒಳ್ಳೇದಾಗುತ್ತೆ ಅಂದ್ರೆ ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋ ಕಾರಣ. ನಾನು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಆಗೋದಕ್ಕೆ ನನಗೆ ವಿಶೇಷ ಅಧಿಕಾರಿ ಆದಾಗ ಆ ಸಂದರ್ಭದಲ್ಲಿ ನನಗೆ ಆದೇಶ ಬಂತು. ಯಡಿಯೂರಪ್ಪನವರು ಅವಾಗ ಮುಖ್ಯಮಂತ್ರಿಗಳು. ನಾನು ಆದೇಶ ಬಂದಾಗ ಆದೇಶ ತಗೊಂಡು ಸೀದಾ ಮೊದಲು ಹೋಗಿದ್ದು ನಾನು ಸ್ವಾಮಿಗಳ ಹತ್ರ. ಸ್ವಾಮೀಜಿ ಹೀಗಾಗಿದೆ, ನಾನು ಬಂದಿದ್ದೀನಿ ಅಂತ. ಸಂತೋಷ ಆಯಿತು ಮಾಡು, ಚೆನ್ನಾಗಿ ಒಳ್ಳೆ ಒಂದು ವಿಶ್ವವಿದ್ಯಾಲಯ ಚೆನ್ನಾಗಿ ಕಟ್ಟು ಅಂದರು. ಮುಂದೆ 2010ರಲ್ಲಿ ನಾನು ಕುಲಪತಿ ಆದಾಗ ನನಗೆ ಆದೇಶ ಬಂದಾಗ ಅಲ್ಲಿ ಮತ್ತೆ ಹೋದೆ. ಅವ್ರು ಹೇಳಿದ ಮೊದಲು ನೋಡು, ಇಲ್ಲೊಂದು 46 ಪೋಸ್ಟ್ ಬೇಕು ನನಗೆ. ನಾನು ಮಠದಿಂದ ಹಣದಿಂದ ಕೊಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಕಷ್ಟ ಇದೆ, ನೀನು ಎಲ್ಲ ಇದನ್ನು ಪೋಸ್ಟ್ಗಳು ತುಂಬಬೇಕು, ನೀನು ಹುದ್ದೆಗಳು ತುಂಬಿಸ್ಬೇಕು ನೀನು. ಸುಮಾರು ಒಂದು 40 ಜನ ಆಗ ಗೆಸ್ಟ್ ಲೆಕ್ಚರ್ಗಳಿದ್ರು, ಅವರೆಲ್ಲ ಬಂದು ನಿಂತ್ಕೊಂಡ್ರು. ನಾನು ಹೇಳಿದೆ, ಸ್ವಾಮೀಜಿ ಇದು ಮಾಡಿಕೊಡ್ತೀನಿ, ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಮಾಡ್ತೀನಿ ಅಂತ. ಒಂದು ವಿಶೇಷ ಅಂದರೆ 2 ತಿಂಗಳಲ್ಲಿ ಓಡಾಟ ನನ್ನ ಜೊತೆ ಒಬ್ಬರು ಬಂದರು, ಓಡಾಟ ಮಾಡಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕನ್ಕರೆನ್ಸಿ ತಗೊಂಡೆ. ಕೊನೆಗೆ ಹಂತವಾಗಿ 2 ಹಂತಗಳಲ್ಲಿ ಆ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡೋದು. ಅದನ್ನು ತಗೊಂಡು ಆದೇಶ ನಾನೇ ಕುಲಪತಿ, ನಾನೇ ಕುಲ ಸಚಿವ, ನಾನೇ ಫೈನಾನ್ಸ್ ಆಫೀಸರ್, 3 ಹುದ್ದೆಗಳು ಏಕಕಾಲಕ್ಕೆ ನಾನು ನಿರ್ವಹಣೆ ಮಾಡ್ತಾ ಇದ್ದೆ. ನೋಡೋಣ ಏನಾಗುತ್ತೆ, ನಾನು ಮಾಡ್ತಿರೋದು ಒಳ್ಳೇದಲ್ವೇ ನೋಡೋಣ, ಕೊಡ್ತಾ ಇದ್ದೀನಿ, ಮಟ್ಟೆ ಕೊಡ್ತಾ ಇದ್ದೀನಿ, ನಾನೇನು ನನ್ನ ಮನೆಗೆ ತೊಗೊಂಡು ಹೋಗ್ತಾ ಇಲ್ಲ. ಸೀದಾ ಆದೇಶ ಇಶ್ಯೂ ಮಾಡ್ಕೊಂಡು ತಂದು ಸ್ವಾಮಿಗಳ ಪಾದ ಹತ್ರ ಹಿಡಿದು ಪಾದಗಳ ಬಲಿ ಇಟ್ಟು ನಮಸ್ಕಾರ ಮಾಡಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಹೀಗೆ ಎತ್ತಿ ಮುಖ ಎತ್ತು ನೋಡಿದ್ರು. ಆ ಮುಖ ಎತ್ತು ನೋಡಿದಾಗ ಅವ್ರಿಗೆ ಅದೇನು ವಾತ್ಸಲ್ಯ, ಏನು ಪ್ರೀತಿನೋ, ಏನು ನನ್ನ ಬಗ್ಗೆ ಪ್ರೀತಿ ಹೇಗೆ ಬಂತು ಅಂದರೆ ಕಣ್ಣೆಲ್ಲ ಮಂಜಾಯಿತು. ನಾನು ಕಣ್ಣಲ್ಲಿ ನೀರು ಬಂದು, ಸ್ವಾಮೀಜಿ ನೀವೇನು ಹೇಳಿದ್ರು ಆದೇಶ ಪಾಲಿಸಿದ್ದೀನಿ ನೋಡಿ, ಎಲ್ಲ ಸಂಸ್ಕೃತ ಕಾಲೇಜಿಗೆ ಎಷ್ಟು ಹುದ್ದೆಗಳು ಭರ್ತಿ ಆಗಬೇಕಂತ ಅಷ್ಟು ಹುದ್ದೆಗಳು ಮಾಡಿದ್ದೀನಿ. ಇದನ್ನೆಲ್ಲ ಒಂದು
ಯಾವ ಕ್ರಮಬದ್ಧವಾಗಿ ಮಾಡ್ಬೇಕು ಅದು ಮಾಡಿದ್ರೆ ಸಾಕು, ನಾನು ಅದೆಲ್ಲ ಉಳಿದಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ನಾನು ಇದನ್ನು ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ. ಸ್ವಾಮಿಗಳು ನನ್ನ ಒಳಗಡೆ ನಿಂತಿಷ್ಟು ಕೆಲಸಗಳನ್ನು ಅವ್ರು ಮಾಡಿದ್ರು. ನಿಜವಾಗ್ಲೂ ಅವರೇನಾದರೂ ಅವ್ರ ಪ್ರತಿ ಹಂತಗಳಲ್ಲೂ ನನಗೆ ಮಾರ್ಗದರ್ಶನ ಮಾಡಿದ್ರು. ಸಾವಿರಾರು ಜನ ಎಷ್ಟು ಲಕ್ಷಾಂತರ ಜನ ಪ್ರತಿನಿತ್ಯ ಬಂದು ಹೋಗ್ತಾ ಇದ್ರು. ಅದರ ನಡುವೆ ಕೂಡ ನಾನು ನೆನ್ಪಿಟ್ಕೊಂಡಿರು. ಬಂದು ಮುಖ ನೋಡಿದ ತಕ್ಷಣ ಬಾ 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 ಅಂತನೋರು. ನನ್ನ ಹಾಗೆ ಅದೆಷ್ಟು ಜನರು ಗೊತ್ತಿಲ್ಲ. ನಿಜವಾಗ್ಲೂ ಸ್ವಾಮಿಗಳ ಬಹುಶಃ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಸ್ವಾಮಿಗಳಷ್ಟು ಎತ್ತರಕ್ಕೆ ಏರಿದಂಥವ್ರು ಮತ್ತೊಬ್ಬ ಸ್ವಾಮಿಗಳಿಲ್ಲ. ಮತ್ತು ಅವರಿಗಿದ್ದ ಸೇವಾ ಮನೋಭಾವದ ದೂರದೃಷ್ಟಿ, ಶೈಕ್ಷಣಿಕ ದೃಷ್ಟಿ, ಸಾಂಸ್ಕೃತಿಕ ದೃಷ್ಟಿ, ಒಂದು ಶರಣ ಧರ್ಮದ ದೃಷ್ಟಿ ಇದೆಯಲ್ಲ, ಅದು ತುಂಬ ವಿಶಾಲವಾದ್ದು. ಅಷ್ಟು ವಿಶಾಲವಾದಂಥ ದೃಷ್ಟಿಕೋನವನ್ನು ಹೊಂದಿದ್ದಂಥವ್ರು. ನಮ್ಮ ಕಾಲದಲ್ಲಿ ಎಷ್ಟು ಜನ, ಈಗ ನಾವೇನಾದ್ರು ಮನೆಗೆ ಒಂದು ಯಾರಾದ್ರು 5 ಜನ ಬಂದರೆ ಅಳ್ಳಾಡ್ಬಿಡ್ತೀವಿ ನಾವು. ಅತಿಥಿಗಳು ಬಂದರೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಕಷ್ಟ. ಒಂದು ಮಠದಲ್ಲಿ 18-20 ಸಾವಿರ ಜನಕ್ಕೆ ತ್ರಿವಿಧ ದಾಸೋಹ ಮಾಡೋದಿದೆಯಲ್ಲ, ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾವುದು ಗೋಸಲ ಸಿದ್ದೇಶ್ವರ ಕಾಲದಲ್ಲಿ ಅಲ್ಲಿ ಒಲೆ ಉರ್ಸೋದಕ್ಕೆ ಶುರು ಮಾಡಿದ್ರು, ಅನ್ನದಾಸೋಹಕ್ಕೆ ಶುರು ಮಾಡಿದ್ರು, ಮುಂದೆ ಉದ್ದಾನ ಶಿವಗಳು, ಆಮೇಲೆ ಶಿವಕುಮಾರ ಸ್ವಾಮಿಗಳು, ಈಗ ಸಿದ್ಧಲಿಂಗ ಸ್ವಾಮಿಗಳು, ನಿರಂತರವಾಗಿ ದಾಸೋಹ ನಡೀತಾ ಇದೆ. ನಾವೆಲ್ಲ ದಾಸೋಹದ ಒಂದೊಂದು ಮುದ್ದೆ ಇಷ್ಟಿಷ್ಟು ಅನ್ನ ಊಟ ಮಾಡಿದ್ರೆ ಅದು ನಮ್ಮ ದೇಹಕ್ಕೂ ಮತ್ತು ಬುದ್ಧಿಗೂ ಒಂದು ದೊಡ್ಡ ಚೈತನ್ಯ ಬರೋದು. ನಮಗೆ ಬರೀ ಹೊಟ್ಟೆ ಅನ್ನ ತುಂಬ್ತಾ ಇರಲಿಲ್ಲ, ಬುದ್ಧಿಗೂ ತಲೆಗೂ ನಮ್ಗೆ ಕೊಡ್ತಿದ್ರು, ಹೃದಯಕ್ಕೂ ನಮ್ಗೆ ಕೊಡ್ತಿದ್ರು. ಹೃದಯ, ಬುದ್ಧಿ ಮತ್ತು ಹೊಟ್ಟೆ ಈ ಮೂರನ್ನು ತುಂಬಿಸಿದಂಥ ಪೂಜ್ಯರನ್ನ ಎಷ್ಟು ನೆನೆಸ್ಕೊಂಡ್ರೆ ಅವ್ರ ಮೂಲಕ ನಾವು ಅನೇಕರಿಗೆ ಏನೇನು ಸಹಾಯ ಮಾಡ್ಬೋದು, ಯಾವ್ಯಾವ ರೀತಿಯಿಂದ ಮಾಡ್ಬೋದು. ನೋಡಿ, ಎಷ್ಟೋ ಹುದ್ದೆಗಳನ್ನು ನನ್ನ ಕಾಲದಲ್ಲಿ ಎಷ್ಟೋ ಮನೆಗಳು 365 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿದೆ ನಾನು. ಯಾರೊಬ್ರಿಗೂ ಕೂಡ ನಾನು ಕರೆದು ನಾನೇ ಆದೇಶ ಕೊಡುವಾಗ ಒಂದು ಮಾತು ಹೇಳ್ತಿದ್ದೆ, ಯಾರಿಗೂ ಒಂದು ಪೈಸೆ ಕೊಡಬೇಡಿ, ನಿಮ್ಗೆ ಆದೇಶ ಕೊಟ್ಟು ಚೆನ್ನಾಗಿ ನಿರ್ವಹಣೆ ಮಾಡಿ, ಒಬ್ಬ ಶಿಕ್ಷಕನಾಗಿ ದಕ್ಷತೆಯಿಂದ ನೀವು 10 ಜನ ಮಕ್ಕಳಿಗೆ ಪಾಠ ಹೇಳಿ. ನೀವು ನಿಮ್ಮ ದಕ್ಷತೆಯಿಂದ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ನೀವೇನು ನಿಮ್ಮ ಹುದ್ದೆಗೆ ಗೌರವ ಸಲ್ಲಿಸಬೇಕು, ಆ ಹುದ್ದೆಗೆ ಗೌರವ ಕೊಟ್ಟು ಕೆಲಸ ಮಾಡಿದ್ರೆ ಅದು ಮಹಾಸ್ವಾಮಿಗಳು ಸಲ್ಲಿಸಿದಂಥ ಗೌರವ. ಸುಮ್ಮನೆ ಆಟಾಟಿಕೆ ಬೂಟಾಟಿಕೆ ಮಾಡಲೇಬೇಡಿ, ಚೆನ್ನಾಗಿ ಅಭ್ಯಾಸ ಮಾಡಿ ಹೇಳಿ ಅಂತ. ಹೀಗೆ ಮಹಾಸ್ವಾಮಿಗಳವರ ಶಿವಕುಮಾರ ಮಹಾಸ್ವಾಮಿಗಳಂತಂದ್ರೆ ನಿಜವಾಗ್ಲೂ ನಡೆದಾಡೋ ದೇವರೇ, ಒಬ್ಬ ಶಿವನ ಅಪರಾವತಾರ. ಅವರೇನೇನೋ ಸಾಮಾನ್ಯವಾದದ್ದಲ್ಲ, ಎಂಥ ದೊಡ್ಡ ಚೈತನ್ಯ. ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ವಿಭೂತಿ ಪುರುಷ ಬರ್ತಾರೆ ಈ ಜಗತ್ತಿಗೆ. ಒಂದು ಕಾಲದಲ್ಲಿ ಒಬ್ಬೊಬ್ರು ಬಂದರು, ಯಾವ್ಯಾವುದೋ ಕಾಲಗಳಲ್ಲಿ ಬಂದರು. ಬಸವಣ್ಣವ್ರು ಬಂದರು, ಬುದ್ಧ ಬಂದ, ಜೈನ ಬಂದ, ಮಹಾವೀರ ಬಂದ, ಅನೇಕರು ಬಂದರು, ಎಲ್ಲ ಬಂದರು, ಅವರವ್ರ ಕಾಲದಲ್ಲಿ ಬಂದು ಹೋದರು. ಅದೇ ರೀತಿ ನಮ್ಮ ಕಾಲದಲ್ಲಿ 19-20ನೇ ಶತಮಾನದಲ್ಲಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಬಂದರು. ನಮ್ಮ ಎದೆಯೊಳಗೆ ನಿಂತ್ಕೊಂಡ್ರು, ಹೊರಗಡೆ ಹೋಗಲಿಲ್ಲ. ನಮ್ಮ ಒಳಗಡೆ ನಿಂತ ಮೇಲೆ ಯಾರಾದ್ರೂ ಹೊರಗಡೆ ಹೋಗ್ತಾರೇನ್ರಿ? ಹೋಗಲ್ಲ. ಕೆಲವರು ಬರ್ತಾರೆ, ಹೋಗ್ತಿರ್ತಾರೆ. ಇದು ಚಾನಲ್ ಇದ್ದ ಹಾಗೆ, ಸಿನಿಮಾದಲ್ಲಿ ಅಥವಾ ಯಾವುದೋ ಒಂದು ಟಿವಿ ಹಾಕಿದ್ರೆ ಚಿತ್ರಗಳು ಬಂದು ಹೋಗ್ತಿರ್ತವೆ, ಯಾವುದು ಸ್ಥಿರವಾಗಿ ನಿಲ್ಲಲ್ಲ. ಸ್ಥಿರವಾಗಿ ನಿಂತವ್ರು ಮಾತ್ರ ಯಾರು ಅಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ. ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಏಪ್ರಿಲ್ ತಿಂಗಳ 1. ಈ ದಿವಸ ನಮ್ಮ ನೆನಪಿನಲ್ಲಿ ಉಳಿತಕ್ಕಂಥದ್ದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಜನ್ಮದಿನವಾಗಿ. ಇದು 118ನೇ ಜಯಂತಿ ಕಾರ್ಯಕ್ರಮವನ್ನ ಎಲ್ಲ ಭಕ್ತಾದಿಗಳು ತಮ್ಮ ಹೃದಯ ಮಂಟಪದಲ್ಲಿ ಮಾಡಬೇಕು ಅಂತ ಹೇಳಿ ಸಾಮೂಹಿಕವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಕಲ್ಪವನ್ನ ಸಾಕಾರಗೊಳಿಸಿಕೊಟ್ಟವರು ಶಿವಕುಮಾರ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ನಮ್ಮ ವೆಂಕಟೇಶ್ ಗೌಡರು ಮತ್ತು ಅವರ ಬಳಗ. ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಇಲ್ಲಿ ಮಾತಾಡೋದಲ್ಲ, ಈಗ ಹೃದಯದ ಮಿಡಿತವೇ ಮಾತಾಗಿ ಹೊರಬಂದಿದೆ ಇವತ್ತು ಮಾತನಾಡಿದವರಲ್ಲಿ. ಅಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗುರುಸ್ಮರಣೆಯನ್ನ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನ
ನಾವು ಯಾವುದೇ ಒಂದು ಭಾವದಿಂದ ಹೊಗಳಿದ್ರು ಸಹ ಅವೆಲ್ಲವೂ ಮಾತು ಮೌನವಾಗಿ ಹೋಗ್ತದೆ. ಅವರು ಅದರಿಂದ ಮೇಲೆ ನಿಲ್ತಾರೆ. ಮಾತು ಮೌನವನ್ನ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂತ ಹೇಳಿ ಪೂಜ್ಯರನ್ನ ನಾವು ಗುರುತಿಸಬಹುದು. ಅವರು ನಮ್ಮೆಲ್ಲರ ಮಧ್ಯೆ ಇದ್ದರು. ಹೇಗಿದ್ದರು? ಇಲ್ಲದಂತೆ ಇದ್ದರು. ಅವರು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು, ಇದು ನನ್ನಿಂದ ಆಯಿತು ಅಂತ ಅನ್ನುವಂಥ ಮಾತು ಯಾವತ್ತೂ ಅವ್ರದ್ದಿರಲಿಲ್ಲ. ಅದು ಎಲ್ಲರಿಗಾಗಿ ಅಂತ ಅನ್ನುವಂಥ ಭಾವನೆ ಇತ್ತು. ಅಪ್ಪ ಬಸವಣ್ಣನವರು ಹೇಳಿದ ಹಾಗೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತನ್ನುವಂಥ ನೆಲೆಯಲ್ಲಿ ಆ ನಿರ್ಲಿಪ್ತ ನಿಜಾನುಭವವನ್ನು ಸಹಜವಾಗಿ ಆಶ್ರಯಿಸಿಕೊಂಡು ತಾವೇ ಬೆಳಕಾಗಿ ಎಲ್ಲರಿಗೆ ಬೇಕಾಗಿ ತಾವು ಎಲ್ಲರ ಹೃದಯದಲ್ಲಿ ಚಿರಂತನವಾಗಿ ಉಳಿಯುವಂತಹ ಮಹಾ ಬೆಳಕಾಗಿ ಪೂಜ್ಯರು ತಮ್ಮ ಲೋಕಲೀಲೆಯನ್ನು ಮುಗಿಸಿದರು. ಶಿವಕುಮಾರ ಸ್ವಾಮಿಗಳವರು ಅನಾದಿ ಅನಂತ, ನೆನೆದವರ ಮನದಲ್ಲಿ ಅವರು ಶಾಶ್ವತ. ಯಾರು ಉತ್ತಮವಾದ ಕಲ್ಪನೆಗಳನ್ನ, ಉತ್ತಮವಾದ ಚಿಂತನೆಯನ್ನ ಮಾಡಿಕೊಂಡು ಹೋಗ್ತಾರೆ, ಅವರೆಲ್ಲರ ಹೃದಯದ ಜ್ಯೋತಿಯೇ ಪರಮ ಪೂಜ್ಯರು. ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಮನಸ್ಸಿನಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅನ್ನುವಂಥ ರೀತಿಯಲ್ಲಿ ಅಶಕ್ತತೆಯಿಂದ, ಅನಾಥ ಪ್ರಜ್ಞೆಯಿಂದ ಬಂದವರಿಗೆ ಸಂಪೂರ್ಣವಾಗಿ ಆಶ್ರಯ ಕೊಟ್ಟು ಬೆಳೆಸಿದವರವರು. ಒಂದಲ್ಲ ಎರಡಲ್ಲ, ಒಂದು ರೀತಿಯಿಂದ ಲಕ್ಷಾಂತರ ಜನ ಪೂಜ್ಯರಿಂದ ಆ ವ್ಯವಸ್ಥೆಯನ್ನ ಪಡೆದಿದ್ದಾರೆ. ನಮ್ಮ ಇವರು ಹೇಳ್ತಾರೆ, ಜಿ ಎಸ್ ಶಿವರುದ್ರಪ್ಪನವ್ರ ಕವಿಗಳ ಒಂದು ಸಾಲು ಹೇಳ್ತೇನೆ: ದೀನ ಅನಾಥರ ದುಃಖಿ ದರಿದ್ರರ ಮುರುಕು ಗುಡಿಸಲಲ್ಲಿ ಉಪವಾಸಿ. ನೋಡಿ, ಒಂದು ಮಾತು ಹೇಳ್ತೇನೆ. ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಮಹಾನಾಯಕರುಗಳು ಬಂದು ಕೂತ್ಕೊಂಡು ಮಾತಾಡುವಂಥ ಸನ್ನಿವೇಶದಲ್ಲಿ, ಯಾವುದೇ ಒಂದು ಸನ್ನಿವೇಶದಲ್ಲಿ ಯಾರಾದರೂ ಒಬ್ಬರು ಬಂದರೆ ಮೊದಲು ಗುರುಗಳ ಹತ್ರ ಸಮಯ ನಿಶ್ಚಯ ಮಾಡ್ಕೊಂಡು ಬರಬೇಕು ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಪೂಜ್ಯರ ಹತ್ರ ಆ ರೀತಿ ಯಾವುದೂ ಇರಲಿಲ್ಲ. ಅವರು ಮಂತ್ರಿಗಳು, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇದ್ರು. ಯಾರೋ ಒಬ್ಬ ಹಳ್ಳಿ ರೈತ ಒಂದು ಹಣ್ಣಿನ ಒಂದು 4 ಹಣ್ಣುಗಳು ತೆಗೆದುಕೊಂಡು ಬಂದು ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಮಂತ್ರಿಗಳನ್ನ ಬಿಟ್ಟು, ಏನೋ ಗೌಡ ಯಾವಾಗ ಬಂದೆ, ಏನ್ ಸಮಾಚಾರ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ, ಬೆಳೆ ಹೇಗಿದೆ, ಪ್ರತಿಯೊಂದನ್ನು ಕೇಳಿ ಅವನನ್ನ ಹೋಗು ಪ್ರಸಾದ ಮಾಡು ಅಂತ ಕಳಿಸ್ತಾ ಇದ್ರು. ಅವರು ಎಷ್ಟೇ ಎತ್ತರದಲ್ಲಿದ್ದರೂ ಸಹ ಅವರ ನೋಟ ಸಾಮಾನ್ಯರಲ್ಲಿ, ದೀನ ಅನಾಥರ ದುಃಖಿ ದರಿದ್ರರ ಜೊತೆಯಲ್ಲಿ ಸಹಜವಾಗಿ ಮಿಳಿತವಾಗ್ತಾ ಇತ್ತು. ಹೀಗಾಗಿ ಅವರು ಯಾವತ್ತೂ ಎಲ್ಲರ ಹಿತವನ್ನ ಬಯಸ್ತಕ್ಕಂಥ ಒಂದು ಮಹತ್ತರವಾದಂಥ ಶರಣ ಸಂಪ್ರದಾಯದ ಸಾಕಾರ ಮೂರ್ತಿ ಅಂತಂದ್ರೆ ಅವ್ರದ್ದು. ಅವರು ಒಂದು ಮಾತು ಹೇಳ್ತಾ ಇದ್ರು: ನಾನು ಶಾಲೆ ಕಾಲೇಜು ಇದನ್ನೆಲ್ಲ ಮಾಡಿದೆ ಮಕ್ಕಳ ಅನುಕೂಲಕ್ಕೋಸ್ಕರ, ಇದೆಲ್ಲವೂ ಸಹ ಮಾಡಬೇಕು ಅನ್ನೋ ಕರ್ತವ್ಯದಿಂದ ನಾವು ಮಾಡಿದ್ದಷ್ಟೇ. ಆದರೆ ನನ್ನ ಮನಸ್ಸಿಗೆ ಸಂತೋಷ ಕೊಟ್ಟಿದ್ದು ಯಾವುದು ಗೊತ್ತಾ ಅಂತ ಕೇಳಿದ್ರು ಒಂದ್ಸಾರಿ. ಯಾವುದು ಬುದ್ಧಿಯಿಂದ? ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ಅಂದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯ ಮುಗ್ಧ ಜನಗಳಿಗೆ ಕಾಯಕ ದಾಸೋಹದ ಮಹತ್ವವನ್ನು ಹೇಳ್ತಾ ಅದನ್ನ ಸರಿಯಾದ ರೀತಿಯಿಂದ ಅವರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಎಲ್ಲಕ್ಕಿಂತಲೂ ದೊಡ್ಡದು. ಬರೀ ಡಿಗ್ರಿ ಕೊಡುವಂಥದ್ದು, ವಿದ್ಯಾಭ್ಯಾಸ, ಅಕ್ಷರ ಕಲಿಸುವಂಥದ್ದಲ್ಲ, ಸಂಸ್ಕಾರ ಕಲಿಸುವಂಥದ್ದು ನಿಜವಾದ ವಿದ್ಯೆ ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನೋಡಿ, ಆ ಮಾತನ್ನ ನಮ್ಮ ಹಿರಿಯರಾದಂಥ ನಮ್ಮ ಇವರು ವೆಂಕಟೇಶ್ ಅವರು ನೆನೆಸ್ಕೊಂಡ್ರು. ಅವರ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ನೋಡಿ, ಅವರು ನಗರಗಳಲ್ಲಿ, ಮೈಸೂರು, ಬೆಂಗಳೂರು, ದೊಡ್ಡ ದೊಡ್ಡ ನಗರಗಳಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಮಾಡಲಿಲ್ಲ. 10 ಹಳ್ಳಿಗಳ ಜನಗಳನ್ನು ಒಟ್ಟಿಗೆ ಸೇರಿಸಿ ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆದರೆ, ಬೆಳಗಿನ ಸಭೆ ಮತ್ತು ಅವರ ಉಪದೇಶ ಆದಮೇಲೆ ಮಧ್ಯಾಹ್ನ ದಾಸೋಹ, ತಿರ್ಗಾ ಸಾಯಂಕಾಲ ಕಾರ್ಯಕ್ರಮ, 6 ಗಂಟೆಯಿಂದ ಬಸವಣ್ಣನವರ ಜೀವನದ ಪರಿಚಯ ಮಾಡಿಕೊಡ್ತಕ್ಕಂಥ ನಾಟಕ. ಅದು 6 ಗಂಟೆಗೆ ಪ್ರಾರಂಭ ಆದರೆ ಬೆಳಗಿನ ಜಾವ 5:30, 6 ಗಂಟೆಗೆ ಮುಕ್ತಾಯ ಆಗ್ತಿತ್ತು. ಅಲ್ಲಿಯವರೆಗೆ ಬೆಳಿಗ್ಗೆ 9 ಗಂಟೆಗೆ ಬಂದರೆ ಮಾರನೇ ದಿವಸ ಬೆಳಿಗ್ಗೆ 6 ಗಂಟೆವರೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕುಂತು ಅದನ್ನೆಲ್ಲ ಗಮನಿಸಿ ಯಾವುದೋ ತಪ್ಪಿಲ್ಲದಂತೆ ನೋಡಿ ಕೊನೆಗೆ ಅಲ್ಲಿಂದ ಮಠಕ್ಕೆ ದಯಮಾಡಿಸ್ತಾ ಇದ್ರು. ಅವರು ಎಷ್ಟು ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ಮಾಡಿದ್ರು ಅದರಲ್ಲೆಲ್ಲ ಅವರು ಈ ರೀತಿ ಸಂಪೂರ್ಣವಾಗಿ ಅದರಲ್ಲಿ ತೊಡಕೊಂಡಿದ್ರು. ಅವ್ರು ಯಾವುದನ್ನು ಏನೋ ಒಂದು ಕಾಟಾಚಾರಕ್ಕೆ ಮಾಡುವಂಥ ಪ್ರಶ್ನೆ ಅಲ್ಲ, ಸಹಜವಾಗಿ ಅದರಲ್ಲಿ ತಾವೇ ಸೇರಿಕೊಂಡು ತಾವೇ ಅದರ ಚೈತನ್ಯವಾಗಿ ಎಲ್ಲರ ಹೃದಯದಲ್ಲಿ ಆ ಕಾಯಕ ದಾಸೋಹವನ್ನು, ತತ್ವವನ್ನು ಬಿತ್ತುವಂಥ ಕೆಲಸ ಇದೆಯಲ್ಲ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಅವರು ಯಾರಾದರೂ ಏನಾದರೂ ಮಾಡ್ತಾರೆ ಅಂತ ಮಾಡಿದ್ದಲ್ಲ. ಒಂದು ಪ್ರಸಂಗ ಹೇಳ್ತೇನೆ.
ಬಸವ ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿದ್ವಿ ಒಂದ್ಸಾರಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಪೂಜ್ಯರು 2000 ಅವರು 102 ವರ್ಷ ಆಗಿದೆ ಅವರಿಗೆ. ಅವ್ರು ಅಲ್ಲಿಂದ ಬರೋಕ್ಕಾಗೋದಿಲ್ಲ. ನಾವು ಬಸವ ಸಮಿತಿಯಿಂದ ಅವ್ರಿಗೊಂದು ಸನ್ಮಾನ ಮಾಡಬೇಕು. ಸನ್ಮಾನ ಮಾಡೋದು ಅಷ್ಟೇ ಅಲ್ಲ, ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ನಾವು ಯೋಚನೆ ಏನ್ ಮಾಡಿದ್ವಿ, ಯಾರಿಗೂ ಇಲ್ಲೇ ಇರ್ತಕ್ಕಂಥ ಒಂದು ಪ್ರಶಸ್ತಿ ಹೆಸರನ್ನು ಕೊಡಬೇಕು. ಇದುವರೆಗೂ ಯಾರಿಗೂ ಕೊಡೋ ಅಂಥದ್ದಲ್ಲ. ಯಾವುದು ಅಂತ ನೋಡಿದಾಗ ನಾನೇ ಸಜೆಷನ್ ಕೊಟ್ಟೆ, ಮಹಾಮಹಿಮ ಅಂತ. ಯಾಕೆ ಅಂತಂದ್ರೆ ಮಹಾಮಹಿಮ ಅಂತ ಅನ್ನೋಂಥ ಒಂದು ಬಿರುದು, ಒಂದು ಉಪಾಧಿ ಬಸವಣ್ಣನವರಿಗೆ ಅಲ್ಲಮ ಪ್ರಭುಗಳ ವಚನದಲ್ಲಿ ಮಾತ್ರ ಬರ್ತದೆ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೋ ಗುರು ನಿನಗೆಯೋ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಆದ್ರಿಂದ ಗುರುಗಳಿಗೆ ಮಹಾಮಹಿಮ ಅಂತ ಅನ್ನೋಂಥ ಒಂದು ಪ್ರಶಸ್ತಿಯನ್ನ ಕೊಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬುದ್ಧಿ ಈ ಸಾರಿ ಬಸವ ಜಯಂತಿ ಒಂದು ಕಾರ್ಯಕ್ರಮ ಮಠದಲ್ಲೇ ಮಾಡ್ತೀವಿ ತಮ್ಮ ಸನ್ನಿಧಿಯಲ್ಲಿ. ಆಯ್ತಾಯ್ತು ಮಾಡಿ ಅಂದ್ರು. ಎಲ್ಲ ಮಾಡಿ ಮಧ್ಯಾಹ್ನ ಕಾರ್ಯಕ್ರಮ 10:30 ಗಂಟೆಗೆ ಶುರುವಾಗಬೇಕು. ಅಲ್ಲಿ ಏನ್ ನಡೀತದೆ ಅಂತ ಕೇಳಿದ್ರು. ಬುದ್ಧಿ ಹಿಂಗೆ ಮಹಾಮಹಿಮ ಪ್ರಶಸ್ತಿಯನ್ನ ತಮ್ಮ ಪಾದಕ್ಕೆ ಅರ್ಪಿಸ್ಬೇಕು ಅಂತ ಮಾಡಿದ್ದೇವೆ. ಏನಂದೆ? ಮಹಾಮಹಿಮ ಏನ್ ತಲೆ ಸರಿ ಇದೆಯೇನ್ ನಿನಗೆ? ಇಲ್ಲ ಬುದ್ಧಿ, ಇದು ಅಪ್ಪ ಬಸವಣ್ಣನಿಗೆ ಪ್ರಭುದೇವರು ಕೊಟ್ಟಂತ ಪ್ರಶಸ್ತಿ. ಇದನ್ನ ಯಾರಿಗೂ ಇನ್ನೊಬ್ರು ಕೊಡುವಂತ ಸನ್ನಿವೇಶ ಅಲ್ಲ. ಏನ್ ತಪ್ಪು ಮಾಡ್ತಾ ಇದ್ದೀರಿ? ನಾನು ಬರೋದಿಲ್ಲ ಸಭೆಗೆ ಅಂದ್ಬಿಟ್ಟು ಅವರನ್ನ ಅವ್ರ ಒಳಗೆ ಕೂತಿದ್ರು. ನಾವು ಸಭೆ ಕಾರ್ಯಕ್ರಮವನ್ನೆಲ್ಲ ಮುಗಿಸಿ ವಾಪಸ್ ಬಂದ್ವಿ. ಅವ್ರ ರೂಮ್ನಲ್ಲಿ ಇದ್ರು, ಈಚೆಗಡೆ ಸಭೆ ಮಾಡಿ ಬಂದ್ವಿ. ಯಾವುದೇ ಒಂದು ಪ್ರಶಸ್ತಿ ವ್ಯವಸ್ಥೆಗಳಿಗೆ ಆ ರೀತಿ ಅಲ್ಲ. ಮಹಾಮಹಿಮ ಸಂಗನ ಬಸವಣ್ಣ ಅಂತ ಅನ್ನುವಂಥದ್ದು, ಮಹಾಮಹಿಮ ಅಂತ ಅನ್ನುವುದು ಕೇವಲ ಅವರಿಗೆ ಮಾತ್ರ. ಅದು ಪ್ರಭುದೇವರ ಬಾಯಿನಿಂದ ಬಂದದ್ದು. ಬೇರೆಯವರಿಗೆಲ್ಲ ಈ ರೀತಿ ನಾವು ಎಲ್ಲ ಹಾಕೊಂಡು, ನಾವು ಬೋರ್ಡ್ ಹಾಕೊಂಡು ಪದಕಗಳು ಹಾಕೊಂಡು ಮೆರಿತೇವೆ ಅಂತ ಅನ್ನುವಂಥ ಪ್ರಶ್ನೆ ಅಲ್ಲ. ಅವರ ಅಂತರಂಗದ ಪ್ರಜ್ಞೆ ಅಷ್ಟು ಜಾಗೃತವಾಗಿತ್ತು. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೋಡಿ, ಒಂದು ಹೇಳ್ತೇನೆ, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಗದ್ದಲ ಹಾಕಿದ್ವಿ, ನಾವೆಲ್ಲ ಪ್ರಚಾರ ಮಾಡಿದ್ವಿ, ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅದ್ರ ಬಗ್ಗೆ ಸ್ವಾಮಿಗಳಿಗೆ ಯಾವತ್ತೂ ಆಸಕ್ತಿ ಇರಲಿಲ್ಲ. ಅವ್ರು ಏನು ಹೇಳ್ತಿದ್ರು, ನಾವು ಸರ್ವಸಂಗ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳಾಗ್ತೇವೆ. ನಾವು ಪದವಿ ಪ್ರತಿಷ್ಠೆಗಳಿಗೆ ಆಸೆ ಪಟ್ಟರೆ ನಾವು ಸರ್ವಸಂಗ ಪರಿತ್ಯಾಗಿಗಳು ಹೇಗೆ ಅಂತ ನಗುತ್ತಾ ಇದ್ರು. ಈ ವಾಸ್ತವತೆಯನ್ನು ಅವರು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದವರು. ಬಾಯಿನಲ್ಲಿ ಹೇಳಿದ್ದಷ್ಟೇ ಉಪದೇಶ ಅಲ್ಲ, ಅವರು ನಡೆದ ಒಂದೊಂದು ಹೆಜ್ಜೆಯೂ ನಮಗೆ ಉಪದೇಶ. ಆ ಲೆಕ್ಕದಲ್ಲಿ ಪೂಜ್ಯ ಮಹಾಸ್ವಾಮಿಗಳವರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಈ ಬೇಸಿಗೆಯ ಬಿಸಿಲಿನಲ್ಲಿ ನಮ್ಮ ಮನಸ್ಸು, ಬುದ್ಧಿ, ಭಾವ ಎಲ್ಲ ತಂಪಾಗುವಂತಹ ಒಂದು ಅದ್ಭುತವಾದ ಚೈತನ್ಯವನ್ನು ಅವರು ನಮಗೆ ಕೊಡ್ತಾರೆ. ನಮ್ಮ ಬಾಬು ಅವರು, ವಿಶೇಷವಾಗಿ ನಮ್ಮ ವೆಂಕಟೇಶ್ ಗೌಡರು ಮತ್ತು ತಮ್ಮ ಬಳಗ ಏನು ಶಿವಕುಮಾರ ಸ್ವಾಮೀಜಿ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದಾರೆ, ಆ ಲೆಕ್ಕದಲ್ಲಿ ಸಂಪೂರ್ಣವಾಗಿ ತಮ್ಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಈ ಪ್ರತಿಮೆ ಪ್ರಾರಂಭ ಆದಾಗ್ಲಿಂದಲೂ ಇಲ್ಲಿ ಗುರುಗಳ ಆತ್ಮೀಯ ಭಕ್ತರ ಜನ್ಮದಿನೋತ್ಸವಗಳು, ವಿಶೇಷವಾದಂಥ ಪರಿಚಯಾತ್ಮಕ ಎಲ್ಲರೂ ಸಮಾಜದಲ್ಲಿ ಸೇರ್ತಕ್ಕಂಥ ಒಂದು ಸಮಾವೇಶವಾದಂಥ ಕಾರ್ಯಕ್ರಮಗಳು 10 ನಡೀತಾ ಬರ್ತಾ ಇರ್ತದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಬೆಳಿಗ್ಗೆ ಬಂದು ಗುರುಗಳ ಆ ಪ್ರತಿಮೆಗೆ ಸಂಪೂರ್ಣವಾಗಿ ಅದನ್ನೆಲ್ಲ ಶುದ್ಧೀಕರಿಸಿ ಅದಕ್ಕೆ ನಮಸ್ಕಾರ ಮಾಡಿ ಹೋಗೋದ್ರಲ್ಲಿ ಯಾವತ್ತೂ ತಪ್ಪದೇ ಇರತಕ್ಕಂಥ ಭಕ್ತರಿದ್ದಾರೆ. ಇವೆಲ್ಲ ಸಾಮಾನ್ಯ ಅಲ್ಲ. ಅಲ್ಲ, ಅದೇನು ಅಂತಂದ್ರೆ ಇದು ಪ್ರತಿಮೆ ಅಂತ ಅಲ್ಲ, ಗುರುಗಳ ಸನ್ನಿಧಿಯಲ್ಲಿ ನಾವು ಇದ್ದೇವೆ ಅಂತ ಅನ್ನೋಂಥ ಒಂದು ಭಾವನೆ. ಇದು ಬೇರೆ ಪ್ರತಿಮೆಗಳಂತೆ ಅಲ್ಲ, ಇದು ಗುರುಗಳನ್ನ ಇಲ್ಲಿ ನೆಲೆ ನಿಲ್ಲಿಸ್ತಕ್ಕಂಥ ಒಂದು ಅದ್ಭುತ ಚೈತನ್ಯ. ಅದಾಗಬೇಕಾದ್ರೆ ನಿಮ್ಮೆಲ್ಲರ ಹೃದಯದ ಮಿಡಿತವೇ ಅಲ್ಲಿ ಸಾಕಾರಗೊಂಡು ನಿಲ್ತಕ್ಕಂಥದ್ದು. ಅಂತ ಒಂದು ಅದ್ಭುತ ಕಾರ್ಯಕ್ರಮದ ಈ ಪುಣ್ಯ ಸ್ಥಳದಲ್ಲಿ ಈ ದಿವಸ ಗುರುಗಳ ಒಂದು ಜನ್ಮದಿನದ ಸ್ಮರಣೆ ಮತ್ತು ಜಯಂತಿ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ದೇವೆ ಅಂತಂದ್ರೆ ಅದರಿಂದ ನಮಗೇನು ಹೆಮ್ಮೆ ಅಲ್ಲ, ಪೂಜ್ಯರ ಅನುಗ್ರಹ ನಮ್ಮೆಲ್ಲರಿಗೆ ದೊರಕಿದೆ ಅಂತ ಅನ್ನುವಂಥ ಸಂತೃಪ್ತಿ, ಸದ್ಭಾವ. ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಚಾರಿಟಬಲ್ ಟ್ರಸ್ಟ್ ಮತ್ತು ಅದರ ಬಳಗ. ಅವರೆಲ್ಲರಿಗೆ ಗುರುಗಳು ಎಲ್ಲ ಸಂಕಲ್ಪವನ್ನ, ಸಮಾಜ ಮುಖಿಯಾಗಿರ್ತಕ್ಕಂಥ ಎಲ್ಲ ಸಂಕಲ್ಪವನ್ನ ನೆರವೇರಿಸುವಂತಹ ಅನುಗ್ರಹ
ತಮ್ಮಿಂದ ನಮಗೆ ದೊರಕಲಿ ಅಂತ ಹೇಳಿ ಅವರಲ್ಲಿ ಸಂಪೂರ್ಣವಾಗಿ ಕೇಳಿಕೊಂಡು ನಮ್ಮ ಮಾತುಗಳನ್ನು ನುಡಿಕುಸುಮಗಳನ್ನು ಅವರ ಶ್ರೀಪಾದಗಳಲ್ಲಿ ಅರ್ಪಿಸಿ ನಾವು ಧನ್ಯರಾಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಶತಮಾನದಾಟಿರು